ನಮಸ್ಕಾರ ಬೋಧಕರೇ ಮತ್ತು ಕಲಿಯುವವರೇ. ಇಂದು ನಾವು ಸೂಚನಾ ಕಾರ್ಯಗಳ ಸಂಘಟನೆ ಮತ್ತು ನಿರ್ವಹಣೆಯ ವಿಷಯವನ್ನು ಅನ್ವೇಷಿಸುತ್ತಿದ್ದೇವೆ. ಈ ಅವಧಿಯ ಕೊನೆಯಲ್ಲಿ ನಿಮಗೆ ಮನೆಗೆಲಸವನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಪ್ರಾಮುಖ್ಯತೆಯನ್ನು ವಿವರಿಸುವುದು, ಕಲರ್ ಡೈನಾಮಿಕ್ಸ್ ಬಗ್ಗೆ ಕಲಿಯುತ್ತೇವೆ. ಹೌಸ್ಕೀಪಿಂಗ್ ಅಂದರೆ ಉತ್ತಮ ಮನೆಗೆಲಸದ ಪ್ರಾಮುಖ್ಯತೆ. ಜನರು ಯಾವುದೇ ರೀತಿಯ ಪರಿಸರದಲ್ಲಿ ವಾಸಿಸಬಹುದು, ಆದರೆ ಯೋಗ್ಯ ವಾತಾವರಣಕ್ಕಾಗಿ ಉತ್ತಮ ಮನೆಗೆಲಸದ ಅಭ್ಯಾಸವನ್ನು ಅನುಸರಿಸುವುದು ಮುಖ್ಯವಾಗಿದೆ. ಅದೇ ರೀತಿಯಲ್ಲಿ ಯಾವುದೇ ಪರಿಸ್ಥಿತಿಗಳಲ್ಲಿ ತರಬೇತಿಯನ್ನು ನೀಡಬಹುದು, ಆದರೆ ಉತ್ತಮ ವಿದ್ಯಾರ್ಥಿಯನ್ನು ಸೃಷ್ಟಿಸುವ ವಾತಾವರಣದಲ್ಲಿ ತರಬೇತಿ ನೀಡಿದಾಗ ಬೋಧನೆ ಪರಿಣಾಮಕಾರಿಯಾಗಿರುತ್ತದೆ. ಆದ್ದರಿಂದ ಕಲಿಕೆಗೆ ಸಕಾರಾತ್ಮಕವಾಗಿ ವಾತಾವರಣವನ್ನು ಸೃಷ್ಟಿಸಲು ತರಬೇತಿ ನೀಡುವ ಬೋಧಕನ ಜವಾಬ್ದಾರಿಯಾಗಿದೆ. ತರಬೇತುದಾರ ಉತ್ತಮ ಮನೆಗೆಲಸದ ತತ್ವವನ್ನು ಅಳವಡಿಸಿಕೊಂಡಾಗ ಮಾತ್ರ ಇದು ಸಾಧ್ಯ. ಉತ್ತಮ ಮನೆಗೆಲಸವು ನೆಚ್ಚಿನ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ಧನಾತ್ಮಕ ಮತ್ತು ಸಕ್ರಿಯ ಕಲಿಕೆಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸುತ್ತದೆ. ಮನೆಯಲ್ಲಿ ಯಾರೋ ಒಬ್ಬರು ಮನೆಯ ಪೀಠೋಪಕರಣಗಳನ್ನು ಮತ್ತು ಇತರ ವಸ್ತುಗಳನ್ನು ಸರಿಯಾಗಿ ಜೋಡಿಸುತ್ತಾರೆ ಮತ್ತು ಅಗತ್ಯವಿರುವಾಗ ಸುಲಭವಾಗಿ ಪ್ರವೇಶಿಸುತ್ತಾರೆ. ಆಗ ವ್ಯಕ್ತಿಗೆ ಮನೆಗೆಲಸದ ಬಗ್ಗೆ ಉತ್ತಮ ಜ್ಞಾನವಿದೆ ಎಂದು ನಾವು ಹೇಳಬಹುದು. ಆದ್ದರಿಂದ ಉತ್ತಮ ಮನೆಗೆಲಸ ಎಂದರೆ ಎಲ್ಲವನ್ನೂ ಸರಿಯಾದ ರೀತಿಯಲ್ಲಿ ಸರಿಯಾಗಿ ಇಡುವುದು. ಉತ್ತಮ ಮನೆಗೆಲಸದ ಅಂಶಗಳು. ಸ್ವಚ್ಛತೆ. ಮನೆಗೆಲಸದ ಮೊದಲ ಮತ್ತು ಅಗ್ರಗಣ್ಯ ವಿಷಯವೆಂದರೆ ಸ್ವಚ್ಛತೆ. ಕೆಲಸದ ಸ್ಥಳ ಅಥವಾ ತರಬೇತಿಯನ್ನು ಆಮದು ಮಾಡಿಕೊಳ್ಳುವ ಸ್ಥಳವು ಅಶುದ್ಧವಾಗಿದ್ದರೆ ಅಂತಹ ವಾತಾವರಣದಲ್ಲಿ ತರಬೇತಿ ಪಡೆಯಲು ತರಬೇತಿ ಪಡೆಯುವವರಿಗೆ ಆಸಕ್ತಿ ಇರುವುದಿಲ್ಲ. ಫ್ಲೋರ್ ನಿರ್ವಹಣೆ. ನೆಲವನ್ನು ಸರಿಯಾಗಿ ನಿರ್ವಹಿಸಬೇಕು. ಇದು ಎಣ್ಣೆ, ಗ್ರೀಸ್, ನೀರು ಮತ್ತು ಇತರ ಜಾರು ವಸ್ತುಗಳಿಂದ ಮುಕ್ತವಾಗಿರಬೇಕು. ನೆಲ ಏಕರೂಪವಾಗಿರಬೇಕು. ಆದ್ದರಿಂದ ಯಂತ್ರಗಳನ್ನು ಸರಿಪಡಿಸಲು ಮತ್ತು ಮೆನ್ ಹಾಗೂ ವಸ್ತುಗಳ ಚಲನೆಗೆ ಕಷ್ಟವಾಗುವುದಿಲ್ಲ. ಪ್ಲೇಸಿಂಗ್ ಆಫ್ ಮಷೀನ್ಸ್. ಯಂತ್ರೋಪಕರಣಗಳನ್ನು ಸರಿಯಾಗಿ ಇರಿಸಬೇಕು. ಚಾಲನೆಯಲ್ಲಿರುವ ಸ್ಥಿತಿಯಲ್ಲಿ ಯಂತ್ರಗಳು ಯಂತ್ರದ ಸುತ್ತಲೂ ಚಲಿಸುವ ವ್ಯಕ್ತಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಬಾರದು. ಭಾರಿ ಉಪಕರಣಗಳು ಸರಿಯಾದ ಅಡಿಪಾಯವನ್ನು ಹೊಂದಿವೆ ಎಂದು ನೋಡಿಕೊಳ್ಳಬೇಕು. ಒಂದೇ ಸ್ಥಳದಲ್ಲಿ ಜನದಟ್ಟಣೆಯನ್ನು ತಪ್ಪಿಸಬೇಕು. ಗ್ಯಾಂಗ್ವೇಸ್. ಮೆಂಚಲನೆ ಮತ್ತು ವಸ್ತುಗಳಿಗೆ ಸರಿಯಾದ ಗ್ಯಾಂಗ್ವೇಗಳು ಮತ್ತು ಶೇಖರಣಾ ಸ್ಥಳವನ್ನು ಒದಗಿಸಬೇಕು. ಇದು ಅಗತ್ಯವಿರುವಂತೆ ಕನಿಷ್ಠ ಅಗಲವನ್ನು ಹೊಂದಿರಬೇಕು ಮತ್ತು ಸೂಕ್ತವಾದ ಬಣ್ಣದಿಂದ ಗುರುತಿಸಬೇಕು. ಉದಾಹರಣೆಗೆ ನಡಿಗೆಗಾಗಿ ಹಳದಿ ಅಥವಾ ಬಿಳಿ ಮುದ್ರಿತ ಸಾಲುಗಳು. ವಸ್ತುಗಳ ಸಂಗ್ರಹಣೆ. ಅಂಗಡಿಗಳಿಂದ ತರಬೇತಿ ಸಾಮಗ್ರಿಗಳನ್ನು ಪಡೆದ ನಂತರ ಬೋಧಕನು ಸರಿಯಾದ ಸ್ಥಳದಲ್ಲಿ ಸಂಗ್ರಹಿಸಬೇಕು. ಅಪಘಾತಗಳನ್ನು ತಪ್ಪಿಸಲು ಸ್ಫೋಟಕಗಳು ಮತ್ತು ದಹಿಸುವ ವಸ್ತುಗಳನ್ನು ದೂರದಲ್ಲಿಡಬೇಕು. ಶೇಖರಣೆಯು ವಸ್ತುವು ಸರಿಯಾದ ಸಮಯದಲ್ಲಿ ಬಳಕೆಗೆ ಲಭ್ಯವಾಗುವಂತೆ ಇರಬೇಕು. ಸ್ಕ್ರಾಪ್ ಮತ್ತು ತ್ಯಾಜ್ಯ ವಸ್ತುಗಳು. ಅದನ್ನು ವಿಲೇವಾರಿ ಮಾಡುವ ಮೊದಲು ಅದನ್ನು ಸಂಗ್ರಹಿಸಬೇಕು. ಲೋಹದ ಸ್ಕ್ರಾಪ್ಗಳಿಗಾಗಿ ಕೆಲವು ಏಜೆಂಟ್ಗಳಿಂದ ಅವುಗಳನ್ನು ಖರೀದಿಸಬಹುದೇ ಎಂದು ಕಂಡುಹಿಡಿಯಲು ವಿಚಾರಣೆಗಳನ್ನು ಮಾಡಬೇಕು. ಅದು ಅವರಿಗೆ ಉಪಯುಕ್ತವಾಗಬಹುದು. ತ್ಯಾಜ್ಯ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಬೆಳಕು ಮತ್ತು ಗಾಳಿ. ಟ್ಯೂಬ್ಲೈಟ್ಗಳ ಮೂಲಕ ಬೆಳಕು ಲಭ್ಯವಾಗುವಂತೆ ಮಾಡಬಹುದು, ಆದರೆ ಹೊಳಪು ಹೆಚ್ಚು ಇರದಂತೆ ಮತ್ತು ಅದು ಹೆಚ್ಚು ಮಂದವಾಗಿರದಂತೆ ನೋಡಿಕೊಳ್ಳಬೇಕು. ನೈಸರ್ಗಿಕ ಬೆಳಕನ್ನು ಯಾವಾಗಲೂ ಆದ್ಯತೆ ನೀಡಲಾಗುತ್ತದೆ. ಸರಿಯಾದ ಬೆಳಕು ಅಪಘಾತಗಳನ್ನು ತಪ್ಪಿಸುತ್ತದೆ ಮತ್ತು ಕೆಲಸದ ವೇಗವನ್ನು ಹೆಚ್ಚಿಸುತ್ತದೆ. ಫ್ಯಾನ್ ಮತ್ತು ನೈಸರ್ಗಿಕ ವೆಂಟಿಲೇಟರ್ಗಳ ಬಳಕೆಯಿಂದ ವಾತಾವರಣವನ್ನು ಒದಗಿಸಬೇಕು. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂಡ್ ಫಸ್ಟ್ ಏಡ್ ಅಥವಾ ಅಗ್ನಿಶಾಮಕ ಮತ್ತು ಪ್ರಥಮ ಚಿಕಿತ್ಸೆ. ಕಾರ್ಖಾನೆಯ ಕಾಯ್ದೆಯ ಪ್ರಕಾರ ಪ್ರತಿಯೊಂದು ಸಂಸ್ಥೆಯು ಅಗ್ನಿಶಾಮಕಗಳನ್ನು ಹೊಂದಿರಬೇಕು. ಬೆಂಕಿ ಹತ್ತಿಕೊಂಡರೆ ಅವುಗಳನ್ನು ಬಳಸಲು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಬೇಕು. ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಾಮಾನ್ಯವಾಗಿ ಅಗ್ನಿಶಾಮಕ ಏಜೆಂಟ್ ಆಗಿ ಬಳಸಲಾಗುತ್ತದೆ. ಕಾರ್ಬನ್ ಟೆಟ್ರಾಕ್ಲೋರೈಡ್, ಸೋಡಾ ಆಸಿಡ್ ಫೋಮ್ ಮತ್ತು ಮರಳು ಬಳಸಿದ ಇತರ ಕೆಲವು ಏಜೆಂಟ್ಗಳು. ಎಲ್ಲಾ ರೀತಿಯ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಂಡ ನಂತರವೂ ಅಪಘಾತ ಸಂಭವಿಸುವ ಸಾಧ್ಯತೆ ಇದ್ದರೆ ವೈದ್ಯರಿಗಾಗಿ ಕಾಯದೆ ಎಲ್ಲಾ ವಿಭಾಗಗಳು ಸಹಾಯ ಮಾಡಲು ಸಾಧ್ಯವಾಗುತ್ತವೆ. ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು. ಅದರಲ್ಲಿ ಗಾಯಗೊಂಡ ವ್ಯಕ್ತಿಗೆ ತಕ್ಷಣವೇ ಚಿಕಿತ್ಸೆ ನೀಡಬಹುದಾದ ಎಲ್ಲಾ ಅಗತ್ಯ ಸಾಮಗ್ರಿಗಳನ್ನು ಒಳಗೊಂಡಿರುತ್ತದೆ. ಶಿಕ್ಷಕರು ಅಗತ್ಯವಿದ್ದಾಗ ಅದನ್ನು ಹೇಗೆ ಬಳಸಬೇಕೆಂದು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಬೇಕು. ಶಿಷ್ಯ ಸುಲಭವಾಗಿ ಪ್ರವೇಶಿಸಬಹುದಾದ ಸ್ಥಳದಲ್ಲಿ ಪೆಟ್ಟಿಗೆಯನ್ನು ಕಂಡುಹಿಡಿಯುವುದು ಸಂಪೂರ್ಣವಾಗಿ ಅವಶ್ಯಕವಾಗಿದೆ. ತರಬೇತಿ ನೀಡಲು ಸೂಕ್ತವಾದ ಸ್ಥಳವಾಗಿರುವ ಮೇಲಿನ ಎಲ್ಲಾ ಅಂಶಗಳನ್ನು ಇಟ್ಟುಕೊಂಡು ವರ್ಕ್ಶಾಪ್ ಅನ್ನು ವಿನ್ಯಾಸಗೊಳಿಸಬೇಕು ಎಂದು ಅಂತಿಮವಾಗಿ ಹೇಳಬಹುದು. ಕಲರ್ ಡೈನಾಮಿಕ್ಸ್. ಎಲ್ಲ ಸುತ್ತಮುತ್ತಲಿನ ಮತ್ತು ಕೆಲಸದ ಸ್ಥಳದಿಂದ ಸರಿಯಾದ ಬಣ್ಣ ಚಿಕಿತ್ಸೆಯು ಪ್ರಶಿಕ್ಷಣಾರ್ಥಿಗಳ ದಕ್ಷತೆ, ಸುರಕ್ಷತೆ ಮತ್ತು
ಸಾಮಾನ್ಯ ಕಲ್ಯಾಣಕ್ಕೆ ಹೆಚ್ಚು ಕೊಡುಗೆ ನೀಡುತ್ತದೆ. ಮೇಲ್ಛಾವಣಿ, ಗೋಡೆಗಳು ಮತ್ತು ಸಲಕರಣೆಗಳ ಮೇಲೆ ಉತ್ತಮವಾಗಿ ಆಯ್ಕೆ ಮಾಡಿದ ಮುಕ್ತಾಯವು ಉತ್ತಮ ಗೋಚರ ಸ್ಥಿತಿಯನ್ನು ಮತ್ತು ಆಹ್ಲಾದಕರ ಹರ್ಷಚಿತ್ತದಿಂದ ಕೆಲಸದ ವಾತಾವರಣವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದು ಉನ್ನತ ಗುಣಮಟ್ಟದ ಶುಚಿತ್ವ ಮತ್ತು ಹೌಸ್ ಕೀಪಿಂಗ್ ಅನ್ನು ಪ್ರೋತ್ಸಾಹಿಸುತ್ತದೆ. ಮಸುಕಾದ ಬಣ್ಣಗಳ ಸರಳ ಯೋಜನೆಗಳು ಸಾಮಾನ್ಯವಾಗಿ ಕೆಲಸದ ಅಂಗಡಿಗಳು ಮತ್ತು ತರಗತಿ ಕೊಠಡಿಗಳಿಗೆ ಉತ್ತಮ ಆಯ್ಕೆಯಾಗಿದೆ. ಎದ್ದು ಕಾಣುವ ಬಣ್ಣಗಳ ದೊಡ್ಡ ಪ್ರದೇಶಗಳು ಮೊದಲಿಗೆ ಆಕರ್ಷಕವಾಗಿ ಕಾಣುತ್ತವೆ, ಆದರೆ ದಿನವಿಡೀ ಅವುಗಳ ಸುತ್ತಲೂ ಕೆಲಸ ಮಾಡಬೇಕಾದಾಗ ವಿಚಲಿತವಾಗಬಹುದು. ಸಂಯಮದ ಚಿಕಿತ್ಸೆಗಳು ಶಾಶ್ವತವಾದ ತೃಪ್ತಿಯನ್ನು ನೀಡುವ ಸಾಧ್ಯತೆ ಹೆಚ್ಚು. ಫೋಯರ್ಗಳು, ಕಾರಿಡಾರ್ಗಳು ಇತ್ಯಾದಿ ಕೆಲಸ ಮಾಡದ ಪ್ರದೇಶಗಳಲ್ಲಿ ಹೆಚ್ಚು ವಿಸ್ತಾರವಾದ ಅಲಂಕಾರವು ತೃಪ್ತಿಕರವಾಗಿದೆ. ಇವುಗಳನ್ನು ವರ್ಣರಂಜಿತ ಪೋಸ್ಟರ್ಗಳು, ಚಾರ್ಟ್ಗಳು ಇತ್ಯಾದಿಗಳಿಂದ ಜೀವಿತಗೊಳಿಸಬಹುದು. ಬಣ್ಣಗಳನ್ನು ಅವುಗಳ ಪರಿಣಾಮದ ಪ್ರಕಾರ ಬೆಚ್ಚಗಿನ ಮತ್ತು ತಂಪಾಗಿರುವಂತೆ ವರ್ಗೀಕರಿಸಲಾಗಿದೆ. ಬಣ್ಣದ ವೃತ್ತದ ಹಳದಿ, ಕೆಂಪು ವಲಯದಿಂದ ಪಡೆದ ಬಣ್ಣಗಳು ಬೆಚ್ಚಗಿನ ಭ್ರಮೆಯ ನಿರ್ವಾಹಕರು. ಮತ್ತೊಂದೆಡೆ ಮಸುಕಾದ ಅಥವಾ ನೀಲಿ ಹಸಿರು ವಲಯದಿಂದ ಬಣ್ಣಗಳನ್ನು ಆಧರಿಸಿದ ಯೋಜನೆಯು ತಂಪಾದ ಪರಿಣಾಮವನ್ನು ನೀಡುತ್ತವೆ. ಅವರು ಬಿಸಿಯಾದ ಪರಿಸ್ಥಿತಿಗಳನ್ನು ಸ್ವಲ್ಪ ಹೆಚ್ಚು ಸಹಿಸಿಕೊಳ್ಳಬಲ್ಲರು. ಸರಾಸರಿ ಪರಿಸ್ಥಿತಿಗಳಲ್ಲಿ ಬೆಚ್ಚಗಿನ ಮತ್ತು ತಂಪಾದ ಬಣ್ಣಗಳನ್ನು ಆಹ್ಲಾದಕರ ಫಲಿತಾಂಶಗಳೊಂದಿಗೆ ಸಂಯೋಜನೆಯಲ್ಲಿ ಬಳಸಬಹುದು. ಇದಲ್ಲದೆ ಬಣ್ಣಗಳ ಬೆಳಕನ್ನು ಪ್ರತಿಫಲಿಸುವ ಗುಣಲಕ್ಷಣವು ಬಹಳ ಮುಖ್ಯವಾಗಿದೆ. ಬಿಳಿ 100% ಬಿಂಬಿಸುತ್ತದೆ, ಆದರೆ ಕಪ್ಪು 0% ಬೆಳಕನ್ನು ಪ್ರತಿಫಲಿಸುತ್ತದೆ. ಸೀಲಿಂಗ್ ಮತ್ತು ರೂಫ್ ಸರ್ಫೇಸ್ ಇವುಗಳನ್ನು ಯಾವಾಗಲೂ ಸಾಧ್ಯವಷ್ಟು ಬಿಳಿ ಛಾಯೆಗಳನ್ನು ಮಾಡಬೇಕು, ಏಕೆಂದರೆ ಅವುಗಳಿಂದ ಪ್ರತಿಫಲಿಸುವ ಬೆಳಕು ಒಳಭಾಗದಾದ್ಯಂತ ಸಮನಾಗಿ ಹರಡುತ್ತದೆ ಮತ್ತು ಹೊಳೆಯುವ ಮೇಲ್ಮೈಯಿಂದ ಗಮನವನ್ನು ಸೆಳೆಯುವ ಹೊಳಪನ್ನು ಕಡಿಮೆ ಮಾಡುತ್ತದೆ. ಇದು ಉಷ್ಣವಲಯದ ಹವಾಮಾನದಲ್ಲಿ ತಂಪಾಗಿಸುವ ಪರಿಣಾಮವನ್ನು ಒದಗಿಸುವ ಬಣ್ಣವಾಗಿದೆ. ವಾಲ್ ಅಂಡ್ ಫ್ಲೋರ್ಸ್ ಕಣ್ಣಿನ ಮಟ್ಟದಲ್ಲಿ ಅಥವಾ ಕೆಳಗಿರುವ ಬಿಳಿ ಮೇಲ್ಮೈ ಪ್ರಜ್ವಲಿಸುತ್ತದೆ. ಆದ್ದರಿಂದ ಸಾಮಾನ್ಯ ಗೋಡೆಗಳಿಗೆ ಸುಮಾರು 75% ಪ್ರತಿಬಿಂಬದೊಂದಿಗೆ ತೆಳು ಬಣ್ಣಗಳು ಮತ್ತು ಗೋಡೆಯು ಬಲವಾಗಿ ಬೆಳಗಿದಾಗ ಸುಮಾರು 50% ಸೂಕ್ತವಾಗಿದೆ. ನೆಲದ ಬಣ್ಣವು ಗೋಡೆಗಳಿಗಿಂತ ಹೆಚ್ಚು ಗಾಢವಾಗಿರಬೇಕು. ಸಸ್ಯ ಮತ್ತು ಸಲಕರಣೆಗಳು, ಕೆಲಸದ ಬೆಂಚುಗಳು, ಯಂತ್ರಗಳು ಮತ್ತು ಡೆಸ್ಕ್ಟಾಪ್ಗಳು ಸಾಮಾನ್ಯವಾಗಿ 20ರಿಂದ 40% ಪ್ರತಿಫಲವನ್ನು ಹೊಂದಿರಬೇಕು. ಅಂದರೆ ಬೂದು ಅಥವಾ ಕಂದು ಬಣ್ಣದ ಡೆಸ್ಕ್ಗಳು ಮತ್ತು ಕೆಲಸದ ಬೆಂಚುಗಳನ್ನು ಬಾಳಿಕೆ ಬರುವ ಸ್ವಯಂ ಬಣ್ಣದ ಹೊಳಪು ಹೊಂದಿರದ ವಸ್ತುವಿನಲ್ಲಿ ಪೂರ್ಣಗೊಳಿಸಬೇಕು. ಭಾರತೀಯ ಮಾನದಂಡಗಳು ಯಂತ್ರದ ಮೇಲೆ ಹಸಿರು, ಗಾಢ ಮತ್ತು ಕವರ್ಗಳ ಮೇಲೆ ಹಳದಿ, ವಿದ್ಯುತ್ ಉಪಕರಣಗಳ ಮೇಲೆ ಕಿತ್ತಳೆ ಬಣ್ಣವನ್ನು ಸೂಚಿಸುತ್ತವೆ. ಫೈರ್ ಅಂಡ್ ಸೇಫ್ಟಿ ಇಕ್ವಿಪ್ಮೆಂಟ್ ಈ ಉಪಕರಣಗಳ ಮೇಲಿನ ಗೋಡೆಯ ಮೇಲಿನ ಬಣ್ಣದ ಪ್ಯಾಚ್ ಅನ್ನು ಇರಿಸುವುದು ತುರ್ತು ಪರಿಸ್ಥಿತಿಯಲ್ಲಿ ಅದರ ತ್ವರಿತ ಸ್ಥಳವನ್ನು ಖಚಿತಪಡಿಸುತ್ತದೆ. ಮಷಿನ್ ಕಂಟ್ರೋಲ್ಸ್ ಅಂದರೆ ಯಂತ್ರ ನಿಯಂತ್ರಣಗಳು. ಸ್ಟಾಪ್ ಬಟನ್ ಅನ್ನು ಯಾವಾಗಲೂ ಸ್ಪಷ್ಟವಾಗಿ ಗುರುತಿಸಬೇಕು, ಏಕೆಂದರೆ ಯಾರಾದರೂ ತುರ್ತು ಸ್ಥಿತಿಯಲ್ಲಿ ಅದನ್ನು ಹುಡುಕಲು ಶಕ್ತರಾಗಿರಬೇಕು. ಸ್ಟಾಪ್ ಬಟನ್ ಸಾಮಾನ್ಯವಾಗಿ ಕೆಂಪು, ಸ್ಟಾರ್ಟ್ ಬಟನ್ ಹಸಿರು, ಆದರೆ ಗೇರ್ ಲಿವರ್ ಹೆಚ್ಚಾಗಿ ಹಳದಿಯಾಗಿರುತ್ತವೆ. ಲೂಬ್ರಿಕೇಶನ್ ಪಾಯಿಂಟ್ಗಳು ಅವುಗಳ ಸುಲಭ ಪತ್ತೆಗಾಗಿ ಪ್ರಮುಖ ಲೂಬ್ರಿಕೇಟಿಂಗ್ ಪಾಯಿಂಟ್ಗಳು ಮತ್ತು ಎಣ್ಣೆ ರಂಧ್ರಗಳ ಸುತ್ತಲೂ ವ್ಯತಿರಿಕ್ತ ಬಣ್ಣದ ಸಣ್ಣ ಪ್ಯಾಚ್ಗಳನ್ನು ನೀಡಬೇಕು. ಇದು ಸಾಮಾನ್ಯವಾಗಿ ಉಕ್ಕಿನ ಬೂದು ಯಂತ್ರದ ಮೇಲೆ ಓಚರ್ ಹಳದಿ ಪ್ಯಾಚ್ ಆಗಿದೆ. ಹಜಾರ್ಡ್ಸ್ ಅಂದರೆ ಅಪಾಯಗಳು. ಅಪಾಯಕ್ಕೆ ಕಾವಲುಗಾರರನ್ನು ಒದಗಿಸಲಾಗದಿದ್ದಾಗ ಬಣ್ಣಗಳನ್ನು ಬಳಸಬೇಕು. ಸಾಮಾನ್ಯವಾಗಿ ಕೆಂಪು ಬಣ್ಣವನ್ನು ಬಳಸಲಾಗುತ್ತದೆ. ವಿಷಯವು ಮನೆ ಕೆಲಸವನ್ನು ಹೇಗೆ ವ್ಯಾಖ್ಯಾನಿಸುವುದು ಮತ್ತು ಅದರ ಪ್ರಾಮುಖ್ಯತೆ ಹಾಗೂ ಕಲರ್ ಡೈನಾಮಿಕ್ಸ್ ಬಗ್ಗೆ ವಿವರಿಸುತ್ತದೆ. ನೀವು ಈ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಹೊಸ ವಿಷಯವನ್ನು ಕಲಿಯುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.